ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭ. 2024 ಸೆಪ್ಟೆಂಬರ್ ತಿಂಗಳ 9ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ದೇವದೂತರು ಸುಂದರವಾಗಿದ್ದಾರೆ, ಆದರೆ ನೀವು ಚೀಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ. ಇಬ್ರಿಯರಿಗೆ 12:22. ನಾನು ಅನೇಕ ಮನೆಗಳಲ್ಲಿ ಗೋಡೆಗಳ ಮೇಲೆ ದೇವದೂತರ ವರ್ಣಚಿತ್ರಗಳನ್ನು ನೋಡಿದ್ದೇನೆ. ನಾನು ನಿರ್ದಿಷ್ಟವಾಗಿ ನೆನಪಿಸಿಕೊಳ್ಳುತ್ತೇನೆ. ಒಂದು ಚಿಕ್ಕ ಹುಡುಗ ಮರದ ಸೇತುವೆಯನ್ನು ಮುರಿದ ಹಲಗೆಗಳೊಂದಿಗೆ ದಾಟುತ್ತಿರುವುದನ್ನು ಚಿತ್ರಿಸುತ್ತದೆ ಮತ್ತು ಅವನ ಪಕ್ಕದಲ್ಲಿ ಒಬ್ಬ ದೇವದೂತನು ಅವನ ರೆಕ್ಕೆಗಳನ್ನು ಚಾಚಿಕೊಂಡಿದ್ದಾನೆ, ಪ್ರೀತಿಯಿಂದ ಅವನನ್ನು ರಕ್ಷಿಸುತ್ತಾನೆ. ಆ ದೂತನ ಮುಖವು ತುಂಬಾ ಸುಂದರವಾಗಿದೆ ಮತ್ತು ಅವನು ಆ ಚಿಕ್ಕ ಹುಡುಗನಿಗೆ ಬಹಳ ಪ್ರೀತಿ, ಸಹಾನುಭೂತಿ ಮತ್ತು ಕಾಳಜಿಯಿಂದ ಮಾರ್ಗದರ್ಶನ ನೀಡುವುದನ್ನು ನಾವು ನೋಡಬಹುದು. ಯೆಹೋವನು ನಮ್ಮನ್ನು ತುಂಬಾ ಪ್ರೀತಿಸುತ್ತಾನೆ ಮತ್ತು ಅವನು ನಮಗೆ ಸಾವಿರಾರು ಮತ್ತು 10,000 ದೇವದೂತರುಗಳನ್ನು ಕೊಟ್ಟಿದ್ದಾನೆ. ಅವರು ಸೌಂದರ್ಯದಿಂದ ತುಂಬಿರುತ್ತಾರೆ ಮತ್ತು ಅವರು ಸ್ತುತಿ ಗೀತೆಗಳಿಂದ ಯೆಹೋವನನ್ನು ಆರಾಧಿಸುತ್ತಾರೆ. ಅದೇ ಸಮಯದಲ್ಲಿ ಅವರು ನಮಗೆ ಉಳಿಗದ ಆತ್ಮಗಳಾಗಿಯೂ ಸೇವೆ ಸಲ್ಲಿಸುತ್ತಾರೆ. ಸತ್ಯವೇದವು ಹೇಳುತ್ತದೆ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಕೀರ್ತನೆಗಳು 91, 11 ಮತ್ತು 12. ನಮ್ಮನ್ನು ರಕ್ಷಿಸುವುದು ದೇವದೂತರುಗಳು ಮಾತ್ರವಲ್ಲ, ಆದರೆ ನಮ್ಮ ಪ್ರಿಯ ಕರ್ತನು ನಮ್ಮನ್ನು ಕಾಯುತ್ತಾನೆ ಮತ್ತು ನಮ್ಮ ಬಗ್ಗೆ ಕಾಳಜಿ. ನಮ್ಮ ಜೀವನದ ಪ್ರತಿ ಕ್ಷಣವೂ ಅವನ ಕಣ್ಣುಗಳು ನಿದ್ದೆಯಿಲ್ಲದೆ ಅವನು ನಮ್ಮನ್ನು ಕಾಯುವವನು. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಕೀರ್ತನೆಗಳು 121:5. ದೇವರ ದೂತರುಗಳು ತುಂಬಾ ಸುಂದರವಾಗಿದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ಸುಂದರವಾಗಿರುವುದನ್ನು ನೀವು ಊಹಿಸಬಹುದು. ಅವನು ಶಾರೋನಿನ ಗುಲಾಬಿ ಮತ್ತು ಕಣಿವೆಗಳ ಲೀಲಿ. ಅವನು 1000 ಮತ್ತು 10,000ಗಳಲ್ಲಿ ಅತಿ ಸುಂದರನು. ಅವನು ಸಂಪೂರ್ಣವಾಗಿ ಸುಂದರವಾಗಿದ್ದಾನೆ. ಪ್ರೀತಿ ಮತ್ತು ಸೌಂದರ್ಯದಿಂದ ತುಂಬಿರುವ ನಮ್ಮ ಕರ್ತನು ತನ್ನ ದೂತರನ್ನು ಮಹಾ ಸೌಂದರ್ಯದಿಂದ ಸೃಷ್ಟಿಸಿದನು. ಯೆಹೋವನು ನಮ್ಮನ್ನು ಸೃಷ್ಟಿಸಿದಾಗ ಆತನು ತನ್ನ ಎಲ್ಲ ಸೌಂದರ್ಯವನ್ನು ನಮಗೆ ಕೊಟ್ಟನು ಮತ್ತು ಅವನ ಪ್ರತಿರೂಪದಲ್ಲಿಯೂ ಅವನ ಹೋಲಿಕೆಯಲ್ಲಿ ನಮ್ಮನ್ನು ಸೃಷ್ಟಿಸಿದನು. ಅವನು ನಮಗೆ ಗೌರವ ಮತ್ತು ಮಾನ ಪ್ರಭಾವದಿಂದ ಕಿರೀಟವನ್ನು ಮಾಡಿದನು. ಆದರೆ ಮನುಷ್ಯನು ಪಾಪ ಮಾಡಿದಾಗ ಆ ಪವಿತ್ರ ಸೌಂದರ್ಯವು ನಾಶವಾಯಿತು. ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ರೋಮಾಪುರದವರಿಗೆ 3:23. ಶೂಲಾಮ್ಯ ಮಹಿಳೆ ಹೇಳುತ್ತಾಳೆ, ಯೆರೂಸಲೇಮಿನ ನಾರಿಯರೇ, ನಾನು ಕೇದಾರಿನ ಗೂಡಾರಗಳಂತೆ ಕಪ್ಪಾಗಿದ್ದರೂ ಸಾಲೊಮೋನನ ಪರದೆಗಳಂತೆ ಚಂದವುಳ್ಳವಳು. ಪರಮಗೀತ 1:5. ಹೌದು, ಆದಾಮನ ಪಾಪವು ನಮ್ಮನ್ನು ಕತ್ತಲೆಗೊಳಿಸಿತು, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಶುದ್ಧೀಕರಿಸುತ್ತದೆ ಮತ್ತು ನಮ್ಮನ್ನು ಮತ್ತೆ ಮತ್ತೆ ಸುಂದರಗೊಳಿಸುತ್ತದೆ. ಪವಿತ್ರ ಪಾಪರಹಿತ ದೇವದೂತರುಗಳು ಎಷ್ಟು ಸುಂದರವಾಗಿದ್ದಾರೆ. ದೇವರ ದೂತರುಗಳು ಬುದ್ಧಿವಂತಿಕೆಯಿಂದ ತುಂಬಿದ್ದಾರೆ ಮತ್ತು ಸೌಂದರ್ಯದಲ್ಲಿ ಪರಿಪೂರ್ಣರಾಗಿದ್ದಾರೆ. ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ವಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನದ
ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಪರಾಗ, ಪಚ್ಚೆ, ಪೀತರತ್ನ, ಬೇರುಳ್ಳ, ವೈಡೂರ್ಯ, ನೀಲ, ಕೆಂಪರಳು, ಸ್ಫಟಿಕ ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ಯೆಹೆಜ್ಕೇಲ 28:12-13. ದೇವರ ಮಕ್ಕಳೇ, ನೀವು ರಾಜಾಧಿರಾಜನ ಅತ್ಯುತ್ತಮ ಸೃಷ್ಟಿ ಎಂಬುದನ್ನು ಎಂದಿಗೂ ಮರೆಯದಿರಿ. ನೆನಪಿಡಿ, ನನ್ನ ನಲ್ಲನು ಬಿಳುಪು ಕೆಂಪು ಬಣ್ಣವುಳ್ಳವನು. ಅವನು 10,000 ಜನರಲ್ಲಿ ಧ್ವಜಪ್ರಿಯನು. ಪರಮಗೀತ 5:10. ಕರ್ತನು ನಿಮ್ಮನ್ನು ಆಮೇನ್.